ಬಿಗ್ ಬಾಸ್ ಮೋಕ್ಷಿತಾ ಮಕ್ಕಳ ಕಳ್ಳಿನ 20ನೇ ವಯಸ್ಸಿನಲ್ಲಿ 25 ಲಕ್ಷಕ್ಕೆ ಡಿಮ್ಯಾಂಡ್. ವೈರಲ್ ನ್ಯೂಸ್ ಹೇಳ್ತಾ ಇದೆ ಅಸಲಿ ಕಹಾನಿ. ದೊಡ್ಡ ಮನೆಯಲ್ಲಿರುವ ಮೋಕ್ಷಿತಾ ಪೈ ಸಖತ್ ಸ್ವೀಟ್ ಅಂತ ಎಲ್ಲರೂ ಆಲ್ಮೋಸ್ಟ್ ಅನ್ಕೊಂಡಿರ್ತಾರೆ. ಆದ್ರೆ ಮೋಕ್ಷಿತಾ ಸ್ವೀಟ್ ಅಲ್ಲ ಅನ್ನೋಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋ ವೈರಲ್ ಆಗ್ತಾ ಇದೆ. ಹೌದು, ಮೋಕ್ಷಿತಾ ಪೈ ಒಬ್ಬ ಮಕ್ಕಳ ಕಳ್ಳಿಯಂತೆ. ಮಗುವೊಂದನ್ನು ಕಿಡ್ನಾಪ್ ಮಾಡಿ ಜೈಲಿಗೆ ಹೋಗಿ ಬಂದಿರೋ ಖತರ್ನಾಕ್ ಕಿಲಾಡಿ ಅಂತ ಅಂತಿದ್ದಾರೆ ನೆಟ್ಟಿಗರು. ಮೋಕ್ಷಿತಾ ಪೈ ಬರೀ 20 ವರ್ಷ ವಯಸ್ಸಿದ್ದಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರಂತೆ. ಅವರ ನಿಜವಾದ ಹೆಸರು ಮೋಕ್ಷಿತಾ ಅಲ್ಲ, ಬದಲಿಗೆ ಐಶ್ವರ್ಯ. ಹಾಗಾದ್ರೆ ಮೋಕ್ಷಿತಾ ಪೈ ಜೈಲಿಗೆ ಹೋಗಿದ್ದು ಯಾಕೆ? ಅವರ ನಿಜವಾದ ಹೆಸರೇನು? ಮೋಕ್ಷಿತಾ ಪೈ ನಿಜಕ್ಕೂ ಯಾರು? ನೋಡೋಣ ಬನ್ನಿ. ಮೋಕ್ಷಿತಾ ಪೈ ಟ್ಯೂಷನ್ ನಡೆಸ್ತಾ ಇದ್ದ ಶಿಕ್ಷಕಿ. ಅದನ್ನೇ ಬಂಡವಾಳವಾಗಿಟ್ಕೊಂಡು ಒಂದು ಕಿಡ್ನಾಪ್ ಕೂಡ ಮಾಡಿದ್ಲು. ಈಕೆಯ ನಿಜವಾದ ಹೆಸರು ಐಶ್ವರ್ಯ ಪೈ. ಈಕೆ ಬಿಕಾಂ ಪದವೀಧರೆ. ಈಕೆಗೆ ತಮ್ಮನೊಬ್ಬ ಇದ್ದಾನೆ, ಆತ ವಿಶೇಷ ಚೇತನ. ಈಕೆ ಸಾಕಷ್ಟು ಕಡೆ ತಮ್ಮ ಅಂದ್ರೆ ಬಹಳ ಇಷ್ಟ ಎನ್ನುವ ಮಾತುಗಳನ್ನ ಹೇಳ್ಕೊಂಡಿದ್ದಾರೆ. ಲೈಫ್ ನಲ್ಲಿ ಸಾಕಷ್ಟು ಕಷ್ಟದಿಂದ ಬಂದ ಹುಡುಗಿ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ತುಂಬಾ ಸಾಫ್ಟ್ ಆಗಿದ್ರು ಎನ್ನುವ ಕಾರಣಕ್ಕೆ ಈಕೆಯ ನೇಚರ್ ತುಂಬಾ ಸಾಫ್ಟ್ ಅಂತಲೇ ಅನ್ಕೊಂಡಿದ್ದಾರೆ. ಬಟ್ ಈಗ ಈಕೆಯ ನಿಜವಾದ ಬಣ್ಣ ಬಯಲಾಗಿದೆ. ನಿಜವಾದ ಮುಖೋಡ ಕಳಚಿ ಬಿದ್ದಿದೆ. ಸೈಲೆಂಟ್ ಹುಡುಗಿ ಮೋಕ್ಷಿತಾ ಪೈ ಮಾಡಿದ ಕೆಲಸವನ್ನ ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಈಕೆ ಬಿಕಾಂ ಪದವೀಧರಿಯಾಗಿದ್ದಾಗ ಟ್ಯೂಷನ್ ಮಾಡ್ತಿರ್ತಾಳೆ. ಟ್ಯೂಷನ್ಗಾಗಿ ಸಾಕಷ್ಟು ಮಕ್ಕಳು ಈಕೆಯ ಮನೆಗೆ ಬರ್ತಿರ್ತಾರೆ. ಈಕೆ ಮಕ್ಕಳಿಗೆ ಪಾಠವನ್ನ ಮಾಡುವ ಶಿಕ್ಷಕಿ ಕೂಡ ಆಗಿದ್ಲು. ಆದರೆ ಈಕೆ ತನ್ನ ವೃತ್ತಿಯನ್ನು ಒಂದು ಕಿಡ್ನಾಪ್ ಮಾಡಲು ಬಳಕೆ ಮಾಡಿಕೊಳ್ತಾಳೆ. 2014ರಲ್ಲಿ ಮಗುವೊಂದನ್ನ ಕಿಡ್ನಾಪ್ ಮಾಡಿದ್ದ ಮೋಕ್ಷಿತಾ 25 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಖತರ್ನಾಕ್ ಕಳ್ಳಿ ಅಂತಿದ್ದಾರೆ ನೆಟ್ಟಿಗರು. ಹಾಗಾದ್ರೆ ಮೋಕ್ಷಿತಾ ಕಿಡ್ನಾಪ್ ಮಾಡಿದ್ದು ಹೇಗೆ? ಈ ಸ್ಟೋರಿ ಏನು ಅಂತೀರಾ? ನೋಡೋಣ ಬನ್ನಿ. ಮೋಕ್ಷಿತಾ ಪೈಗೆ ಒಬ್ಬ ಗೆಳೆಯನಿದ್ದ. ಆತ MBA ಪದವೀಧರ ಆಗಿರ್ತಾನೆ. ಜೊತೆಗೆ ಆತ ನಿರುದ್ಯೋಗಿ ಕೂಡ ಹೌದು. ಕೆಲಸ ಇಲ್ಲದೆ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ಜೀವನ ಸಾಗಿಸ್ತಾ ಇರ್ತಾನೆ. ಮೈ ತುಂಬಾ ಸಾಲ ಕೂಡ ಮಾಡ್ಕೊಂಡಿದ್ದ. ಈತನ ಹೆಸರು ನಾಗಭೂಷಣ್. ಲೈಫ್ ನಲ್ಲಿ ಒಂದೇ ಸಲ ಸೆಟಲ್ ಆಗ್ಬೇಕು ಅಂತ ಬಯಸಿದ್ರು ಇಬ್ರು. ಇದೇ ಆಸೆಯನ್ನ ಹೊಂದಿದ್ದ ಮೋಕ್ಷಿತಾಳ ಜೊತೆ ಸೇರಿ ನಾಗಭೂಷಣ್ ದೊಡ್ಡ ಸಂಚು ರೂಪಿಸ್ತಾರೆ. ಇದಕ್ಕಾಗಿ ಇವರಿಬ್ರು ಹಿಡಿದ ದಾರಿ ಕಿಡ್ನಾಪ್ ಕೇಸ್. ಮೋಕ್ಷಿತಾ ಪೈ ಅಸಲಿಗೆ ಐಶ್ವರ್ಯ ಪೈ. ಕಿಡ್ನಾಪ್ ಸಂಚು ರೂಪಿಸಿದಾಗ ಕೇವಲ 20 ವರ್ಷ. ಗೆಳೆಯ ನಾಗಭೂಷಣ್ ಹಾಗೂ ಐಶ್ವರ್ಯ ಪೈ ಇಬ್ಬರು ಸೇರಿ ಟ್ಯೂಷನ್ಗೆ ಬರ್ತಾ ಇದ್ದ ಬಾಲಕಿಯನ್ನ ಕಿಡ್ನಾಪ್ ಮಾಡಲು ಸಂಚು ರೂಪಿಸ್ತಾರೆ. ತನ್ನ ಬಳಿ ಟ್ಯೂಷನ್ಗೆ ಬರ್ತಾ ಇದ್ದ 14 ವರ್ಷದ ಬಾಲಕಿ ಪವಿತ್ರ ಮೋಕ್ಷಿತಾ ಪೈ ಗೆಳೆಯನಿಂದ ಕಿಡ್ನಾಪ್ ಮಾಡಿಸ್ತಾಳೆ. ಮೋಕ್ಷಿತಾ ಈ ಬಾಲಕಿಯನ್ನ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಗೊತ್ತಾ? ಅದನ್ನ ಹೇಳ್ತೀವಿ ಕೇಳಿ. ಬಾಲಕಿ ತಂದೆ ದೊಡ್ಡ ಹೋಟೆಲ್ ಉದ್ಯಮಿಯಾಗಿರ್ತಾರೆ. ಹೋಟೆಲ್ ಉದ್ಯಮದಲ್ಲಿ ಕೈ ತುಂಬಾ ಹಣ ಬರ್ತಾ ಇರುತ್ತೆ. ಐಷಾರಾಮಿ ಜೀವನ ಬಾಲಕಿಯ ತಂದೆಯದ್ದಾಗಿರುತ್ತೆ. ಈ ಮಗುವನ್ನ ಹಿಡಿದುಕೊಂಡ್ರೆ ಒಳ್ಳೆ ದುಡ್ಡನ್ನ ಮಾಡಬಹುದು ಅನ್ನೋ ಪ್ಲಾನ್ ಇವರಿಬ್ಬರದ್ದು. ಹೀಗಾಗಿ ಇವರ ಮಗಳೇ ನಮಗೆ ಸರಿಯಾದ ಆಯ್ಕೆ ಎಂದು ಮೋಕ್ಷಿತಾ ಹಾಗೂ ನಾಗಭೂಷಣ್ ಸೇರಿ ಕಿಡ್ನಾಪ್ ಮಾಡ್ತಾರೆ. ನಾಗಭೂಷಣ್ ಹಾಗೂ ಐಶ್ವರ್ಯ ಅವರಿಗೆ ಬಂದ ಸಂದೇಶಗಳ ಆಧಾರದ ಮೇಲೆ ಐಶ್ವರ್ಯ ಪೈಯನ್ನ ಪೊಲೀಸರು ಬಂಧಿಸ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಾದ ಬಳಿಕ ಈಕೆ ತನ್ನ ಹೆಸರನ್ನ ಮೋಕ್ಷಿತಾ ಪೈ ಎಂದು ಬದಲಾಯಿಸಿಕೊಳ್ತಾಳೆ. ಈ ಬಗ್ಗೆ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ಪ್ರತಿಷ್ಠಿತ ಸುದ್ದಿವಾಹಿನಿ ಪೇಪರ್ಗಳಲ್ಲೂ ಕೂಡ ಸುದ್ದಿ ಪ್ರಕಟವಾಗಿತ್ತು. ಒಟ್ನಲ್ಲಿ ಹೀಗೆ ಈಕೆಯ ನಿಜವಾದ ಹೆಸರು, ಬಣ್ಣ, ಹಿನ್ನೆಲೆ ಗೊತ್ತೇ ಇಲ್ಲದ ತುಂಬಾ ಜನ ಸ್ವೀಟು, ಕ್ಯೂಟು, ಕ್ರಶ್ ಅಂತೆಲ್ಲ ಟ್ರೋಲ್ ಮಾಡ್ತಿರ್ತಾರೆ. ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲೇ ಇರುವ ಮೋಕ್ಷಿತಾ ಪೈ ಹಿಂದೆ ಮಗುವನ್ನ ಕಿಡ್ನಾಪ್ ಮಾಡಿಸಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಅವರೀಗ ಬದಲಾಗಿರಬಹುದು, ಆದರೆ ಅವರಲ್ಲಿರುವ ಸಂಚು ರೂಪಿಸುವ ಗುಣ ಮಾತ್ರ ಬದಲಾಗದಂತೆ ಕಾಣ್ತಾ ಇಲ್ಲ. ಸತ್ಯಾಸತ್ಯತೆ ಮೋಕ್ಷಿತಾನೇ ನೀಡಬೇಕಾಗಿದೆ ಎಂದು ನೆಟ್ಟಿಗರು ಹೇಳ್ತಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಇಸಂಚಿ ನ್ಯೂಸ್.